ಮೊದಲ ಪ್ರಶ್ನೆ, ಎರಡನೇ ಮಹಾಯುದ್ಧ ಯಾವ ವರ್ಷ ಆರಂಭವಾಯಿತು? ಆಪ್ಷನ್ ಎ 1914, ಆಪ್ಷನ್ ಬಿ 1939, ಆಪ್ಷನ್ ಸಿ 1945, ಆಪ್ಷನ್ ಡಿ 1929. ಸರಿಯಾದ ಉತ್ತರ ಆಪ್ಷನ್ ಬಿ 1939. ಪ್ರಶ್ನೆ 2, ಎರಡನೇ ಮಹಾಯುದ್ಧದ ತಕ್ಷಣದ ಕಾರಣ ಯಾವುದು? ಆಪ್ಷನ್ ಎ ಪರ್ಲ್ ಹಾರ್ಬರ್ ಮೇಲಿನ ಬಾಂಬ್ ದಾಳಿ, ಆಪ್ಷನ್ ಬಿ ಜರ್ಮನಿಯ ಪೋಲ್ಯಾಂಡ್ಗೆ ದಾಳಿ, ಆಪ್ಷನ್ ಸಿ ವರ್ಸೈಲ್ಸ್ ಒಪ್ಪಂದ, ಆಪ್ಷನ್ ಡಿ ಹಿರೋಶಿಮಾ ಮೇಲಿನ ಬಾಂಬ್ ದಾಳಿ. ಉತ್ತರ ಆಪ್ಷನ್ ಬಿ ಜರ್ಮನಿಯ ಪೋಲ್ಯಾಂಡ್ಗೆ ದಾಳಿ. ಪ್ರಶ್ನೆ 3, ನಾಜಿ ಜರ್ಮನಿಯ ನಾಯಕ ಯಾರು? ಆಪ್ಷನ್ ಎ ವಿನ್ಸ್ಟನ್ ಚರ್ಚಿಲ್, ಆಪ್ಷನ್ ಬಿ ಜೋಸೆಫ್ ಸ್ಟಾಲಿನ್, ಆಪ್ಷನ್ ಸಿ ಅಡಾಲ್ಫ್ ಹಿಟ್ಲರ್, ಆಪ್ಷನ್ ಡಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೋಸೆಫ್ ಸ್ಟಾಲಿನ್. ಪ್ರಶ್ನೆ 4, ಎಕ್ಸಿಸ್ ಪವರ್ಸ್ ಯಾವುವು? ಆಪ್ಷನ್ ಎ ಜರ್ಮನಿ, ಇಟಲಿ, ಜಪಾನ್, ಆಪ್ಷನ್ ಬಿ ಬ್ರಿಟನ್, ಫ್ರಾನ್ಸ್, USA, ಆಪ್ಷನ್ ಸಿ ಸೋವಿಯತ್ ಒಕ್ಕೂಟ, USA, ಬ್ರಿಟನ್, ಆಪ್ಷನ್ ಡಿ ಚೀನಾ, ಭಾರತ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್, ಫ್ರಾನ್ಸ್, USA. ಪ್ರಶ್ನೆ 5, ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಯಾವ ದೇಶ ನಡೆಸಿತು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಪ್ರಶ್ನೆ 6, ಪೆಸಿಫಿಕ್ ಯುದ್ಧದಲ್ಲಿ ತಿರುವು ತಂದ ಯುದ್ಧ ಯಾವುದು? ಆಪ್ಷನ್ ಎ ಮಿಡ್ವೇ ಯುದ್ಧ, ಆಪ್ಷನ್ ಬಿ ಸ್ಟಾಲಿನ್ಗ್ರಾಡ್ ಯುದ್ಧ, ಆಪ್ಷನ್ ಸಿ ಬ್ರಿಟನ್ ಮೇಲಿನ ಬಾಂಬಿಂಗ್, ಆಪ್ಷನ್ ಡಿ ಎಲ್ ಅಲಾಮೈನ್ ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಾಲಿನ್ಗ್ರಾಡ್ ಯುದ್ಧ. ಪ್ರಶ್ನೆ 7, ನ್ಯಾಯಸಮ್ಮತ ಯುದ್ಧ ಕುರಿತ ಪ್ರಸಿದ್ಧ ವಿಚಾರಣೆ ಯಾವುದು? ಆಪ್ಷನ್ ಎ ನ್ಯೂರೆಂಬರ್ಗ್ ವಿಚಾರಣೆ, ಆಪ್ಷನ್ ಬಿ ಟೋಕಿಯೋ ವಿಚಾರಣೆ, ಆಪ್ಷನ್ ಸಿ ಪ್ಯಾರಿಸ್ ವಿಚಾರಣೆ, ಆಪ್ಷನ್ ಡಿ ಬ್ರಿಟಿಷ್ ವಿಚಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಟೋಕಿಯೋ ವಿಚಾರಣೆ. ಪ್ರಶ್ನೆ 8, ಎರಡನೇ ಮಹಾಯುದ್ಧ ಯಾವ ವರ್ಷ ಮುಕ್ತಾಯಗೊಂಡಿತು? ಆಪ್ಷನ್ ಎ 1943, ಆಪ್ಷನ್ ಬಿ 1945, ಆಪ್ಷನ್ ಸಿ 1947, ಆಪ್ಷನ್ ಡಿ 1950. ಸರಿಯಾದ ಉತ್ತರ ಆಪ್ಷನ್ ಬಿ 1945. ಪ್ರಶ್ನೆ 9, ಎರಡನೇ ಮಹಾಯುದ್ಧದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಮೃತಪಟ್ಟ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಸೋವಿಯತ್ ಒಕ್ಕೂಟ, ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸೋವಿಯತ್ ಒಕ್ಕೂಟ. ಪ್ರಶ್ನೆ 10, ಯುನೈಟೆಡ್ ನೇಷನ್ನ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ವಿಶ್ವಶಾಂತಿ ಮತ್ತು ಸಹಕಾರ, ಆಪ್ಷನ್ ಬಿ ಹೊಸ ಯುದ್ಧವನ್ನು ಆರಂಭಿಸುವುದು, ಆಪ್ಷನ್ ಸಿ ದೇಶಗಳನ್ನು ವಿಭಜಿಸುವುದು, ಆಪ್ಷನ್ ಡಿ ವಾಣಿಜ್ಯ ನಿಯಂತ್ರಣ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಶಾಂತಿ ಮತ್ತು ಸಹಕಾರ.